ಹಲೋ ಗೈಸ್, ವೆಲ್ಕಮ್ ಟು ಮೈ ಲಾಗ್. ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಇದೆ ನಮ್ಗೆ ಇವತ್ತು ಕನ್ನಡ. ಏನೂ ಓದಿಲ್ಲ, ಬಟ್ ಏನೋ ಒಂದು ಗೊತ್ತಿರೋ ಬರ್ಬಿಟ್ಟು ಬರಬೇಕಾಗ್ತು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಎಕ್ಸಾಮ್ ಎಲ್ಲ ಬರ್ದಿದ್ದೀವಿ. ಮನೆ ಕಡೆ ಹೋಗ್ಬೇಕು. ಲೆಕ್ಕಾಚಾರ ಎಕ್ಸಾಮ್ ಬಗ್ಗೆ ಫುಲ್ ಸಕ್ಕದ ಬರ್ದೀವಿ. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹುಡುಗಿನ ಹಾಕೊಂಡು ಇಂತ ಒಂದು ಕರಿಮುನಿ. ಅವ್ರ ಅಪ್ಪ ಅಮ್ಮ ಏನ್ ಹೇಳ್ಕೊಟ್ಟವ್ರು ನೋಡ್ರಿ. ಅವ್ನಿಗೆ ಭಯನೇ ಇಲ್ಲ. ಕಾಲೇಜ್ ಮುಂದೆನೆ ಹುಡುಗಿನ ಹಾಕೊಂಡು ನೀಚಲಿರ್ಬೇಕು, ಹೆದರಬಾರದು. ಒಂದ್ಸಾರಿ ನಿನ್ನ ಅಕ್ಕನ್ ಅಂತ ತಿರುಗಿ ಬಿದ್ರೆ ಎಂತ ದಾದಾಗಳಾದ್ರು. ನಮ್ಮ ಅಮ್ಮ ಊರಿಗೆ ಹೋಗ್ತಾ ಇದ್ರು. ಟ್ರೈನ್ ಹಚ್ಚಕಂದ ಕೆಂಗೇರಿಗೆ ಹೋಗ್ತಾ ಇದ್ದೀನಿ. ಅವ್ರು ನನಗೆ ಊರಿಗೆ ಹಚ್ಚಿ ನಾನು ಸೀದಾ ಜಿಮ್ಗೆ ಹೋಗ್ಬೇಕು. ಅಷ್ಟೇ. ಕಾಲೇಜೆಲ್ಲ ಮಧ್ಯಾಹ್ನ ಬಂದೆವು ಮನೆಗೆ. ಕೆಂಗೇರಿಗೆ ಹೋದ್ಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಹಾಗೆ ನಮ್ಮ ಅಮ್ಮನ ಹೋಗ್ತಾ ಇದ್ವಿ ಮುಂದಕ್ಕೆ. ಹಂಗೆ ಟ್ರೈನಿಗೆ ವೆಯ್ಟಿಂಗ್ ಮಾಡ್ತಿರ್ಬೇಕು. ಹಂಗೆ ಟ್ರೈನ್ ಬಂತು. ಅಲ್ಲಿ ಅವ್ರನ್ನೆಲ್ಲ ಹಂಗೆ ಸೀಟೆಲ್ಲ ಇಟ್ಕೊಟ್ಟು ಅವ್ರು ನನಗೆ ಟ್ರೈನ್ ಹಚ್ಚಿ ಸೀದಾ ನಾನು ಮನೆ ಕಡೆಗೆ. ಎಷ್ಟು ಟ್ರೈ ಸಿಕ್ತು ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ಬೇಕು. ಸಿಗೋಣ ಆಲ್ರೆಡಿ ಬಂದಮೇಲೆ ಗೈಸ್. ಇವತ್ತು ನಮ್ಮದು ಚೆಸ್ಟು ಟ್ರೈಸಿಪ್ಸ್ ಆಗಿತ್ತು. ಫಸ್ಟ್ ಇನ್ಲೈನ್ ಡಬಲ್ ಪ್ರೆಸ್ಸು, ಚೆಸ್ಟಿಗೆ 3, ಟ್ರೈಸಿಪ್ಸಿಗೆ 2, ಆಮೇಲೆ ಲೋಯರ್ ಚೆಸ್ಟು, ಅಲ್ಲಿ ಅಪ್ಪರ್ ಚೆಸ್ಟ್. ಇದು ಕೂಡ 3 ಸೆಟ್ಟೆಲ್ಲ ಮುಗಿಸಿ ಅದಾದಮೇಲೆ ಮಷಿನ್ ವರ್ಕೌಟ್ ಇತ್ತು. ಇದು ಕೂಡ ಆಗೆಲ್ಲ 3 ಸೆಟ್ಟೆಲ್ಲ ಮುಗಿಸಿ ಅದಾದಮೇಲೆ ಟ್ರೈಸಿಪ್ಸ್ಗೆ ಇದು ಕೇಬಲಲ್ಲಿ ಟ್ರೈಸಿಪ್ಸ್ ಎಲ್ಲ ಮುಗಿಸಿ ಆಮೇಲೆ ಇನ್ನೊಂದು ವರ್ಕೌಟ್ ಇತ್ತು, ಲಾಸ್ಟ್ ವರ್ಕೌಟು. ಇದನ್ನೆಲ್ಲ ಹಾಗೆ ಮುಗಿಸಿ ಸೀದಾ ಮನೆ ಕಡೆ. ವರ್ಕೌಟ್ ಎಲ್ಲ ಮುಗೀತು. ಇವಾಗ ಮನೆ ಕಡೆಗೆ ಹೋಗ್ಬೇಕು ಅಷ್ಟೇ. ನಮ್ಮ ಹುಡುಗ ಹೋಯ್ತಾ ನಾವಿಬ್ಬರು ಮನೆಗೆ ಹೋಗಿ ಓದ್ಕೋಬೇಕು. ಇಂಗ್ಲೀಷ್ ಐತೆ ಓದ್ಕೊಂಡು ಅಷ್ಟೇ ಗೈಸ್. ಮನೆ ಬಂದ್ಮೇಲೆ ಸಿಗೋಣ. ನಿನ್ನ ಬಾಡಿ ಸಿಗರೇಟ್ ಏನು ಹೇಳ. ನಿನ್ನ ಬಾಡಿ ನೋಡಿ ಫಿದಾಗ್ಬಿಟ್ಟಿದ್ದೀನಿ ಮೇಡಮ್. ಹೇಳ ಒಂಥರ ನೋವನ್ನ ನನ್ನ ಕಡೆಯಿಂದ ಆಗಿದ್ರೆ ದಯಮಾಡಿ ಕೈ ಜೋಡಿಸಿ ನಾನು ಕ್ಷಮೆ ಕೇಳ್ತೀನಿ. ಬೇಕಂತ ನನ್ನ ವರ್ಕೌಟ್ ಎಲ್ಲ ಮುಗೀತು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಹಂಗೆ ಎಲ್ಲ ಸುತ್ತಾಡ್ಕೊಂಡು ಎಕ್ಸಾಮ್ ಇದೆ ಓದ್ಕೋಬೇಕು. ಎಲ್ಲ ಚೆನ್ನಾಗಿ ಓದ್ಕೊಳ್ರಿ ಎಕ್ಸಾಮ್ಗೆ. ಅವ್ರು ಸೆಕೆಂಡ್ ಇಯರ್ ಎಲ್ಲ ಫೇಲ್ ಆಗಿರೋ, ಒಬ್ಬರು ಪಾಸ್ ಆಗ್ಬಿಟ್ರು. ಎಲ್ಲ ಫೇಲ್ ಆಗಿ ಚೆನ್ನಾಗಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡಿ ಗಾಯ್ಸ್, ಟೀ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲೊಬ್ಬ ಬಿಟ್ಟಿ ಬರ್ತಾನೆ. ಇವನು ಬಿಟ್ಟಿ ಅಂದರೆ ನಾಯಿ ನನ್ನ ಮಗ, ಅಂದರೆ ತುಂಬ ಬಿಟ್ಟಿ ನನ್ನ ಮಗ. ಎಲ್ಲ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಷ್ಟೇ. ಮುಗೀತು ವರ್ಕೌಟ್ ಮುಗೀತು. ಹೊರಡೆ ನಾಳೆ ಎಕ್ಸಾಮ್ ಹೋಗ್ಬೇಕು. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ.